ದಶಕದಲ್ಲಿ ಇದ್ದಂತಹ ಪ್ರೇಕ್ಷಕ ವರ್ಗ ಕಲಾತ್ಮಕ ಚಿತ್ರಗಳಿಗೆ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿಲ್ಲ. ಕಲಾತ್ಮಕ ಚಿತ್ರಗಳು ಅಂದ ಕೂಡಲೇ ಮುಖ್ಯವಾಹಿನಿ ಚಿತ್ರಗಳಲ್ಲಿ ಕಲೆ ಇರೋದಿಲ್ಲ ಅಂತ ಅಲ್ಲ. ನಾನು ಕಮರ್ಷಿಯಲ್ ಸಿನಿಮಾ, ವ್ಯಾಪಾರಿ ಸಿನಿಮಾ ಅನ್ನೋ ಪದ ಬಳಸಲ್ಲ. ಅದನ್ನು ಮುಖ್ಯವಾಹಿನಿ, ಮೈನ್ ಸ್ಟ್ರೀಮ್ ಸಿನಿಮಾ ಅಂತ ಬಳಸ್ತೇನೆ ನಾನು. ಮುಖ್ಯವಾಹಿನಿಯಲ್ಲಿಯೂ ಕಲಾತ್ಮಕತೆ ಇರುತ್ತೆ, ಆದರೆ ಪ್ರಧಾನವಾಗಿ ಅವು ಉದ್ಯಮ ಪ್ರಧಾನವಾದಂಥ ಸಿನಿಮಾಗಳು. ಪ್ರಯೋಗ ಮಾಡುವ ಈ ಸಿನಿಮಾಗಳಿದಾವಲ್ಲ, ಇವು ಕಲಾ ಪ್ರಧಾನವಾದವು, ಉದ್ಯಮ ಎರಡನೇ ಸ್ಥಾನದಲ್ಲಿರುತ್ತೆ. ಇಂಥ ಸಿನಿಮಾಗಳಿಗೆ ಮಾರುಕಟ್ಟೆ ಮೊದಲಿದ್ದಂಥ ರೀತಿಯಲ್ಲಿ ಇಲ್ಲ. ಇದು ನಮ್ಮಲ್ಲಿ ಏನಾಗಿದೆ ಅಂತ ಅಂದ್ರೆ, ಮಾರುಕಟ್ಟೆ ಅಷ್ಟೆಲ್ಲ, ಪ್ರಚಾರನೂ ಅಷ್ಟೊಂದು ಸಿಗೋದಿಲ್ಲ. ನಿಜ ಹೇಳೋದಾದ್ರೆ ಕೋಟಿಗಳನ್ನ ಹಾಕಿ ಮಾಡುವ ಸಿನಿಮಾಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಲಕ್ಷಗಳನ್ನು ಹಾಕಿ ಮಾಡುವ ಸಿನಿಮಾಗಳು ಮುಖ್ಯ. ಆದ್ರೆ ಲಕ್ಷಗಳನ್ನು ಹಾಕಿ ಮಾಡೋ ಸಿನಿಮಾಗಳಿಗೆ ನಿರ್ಲಕ್ಷ್ಯ ಇದೆ ಅಂತ ಅನ್ನಿಸ್ತಿದೆ ನನಗೆ ಈ ಸಂದರ್ಭದಲ್ಲಿ. ಏಕೆಂದ್ರೆ ಕೋಟಿ ಹಾಕಿದಾಗ ಸಿಗೋ ಪ್ರಚಾರ ಇದೆಯಲ್ಲ, ಎಷ್ಟೋ ಸಾರಿ ಕೋಟಿಗಟ್ಲೆ ಸಿನಿಮಾ ಹಾಕಿ ಸಿನಿಮಾ ಮಾಡಿದವರ ಪ್ರಚಾರ ದುಡ್ಡಲ್ಲಿ ನಾವು ಒಂದು ಸಿನಿಮಾ ಮಾಡಿರ್ತೀವಿ ಎಷ್ಟೋ ಸಾರಿ. ಅದರರ್ಥ ಕಡಿಮೆ ಹಣದಲ್ಲಿ ಸಿನಿಮಾ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅದು ಸಿನಿಮಾ ಹಾಗೆ ಕಡಿಮೆ ಅಂತ ಅಲ್ಲ. ಅದು ಭಾರತದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯವಾಗಿ ಕನ್ನಡಕ್ಕೆ ಕಲಾತ್ಮಕ ಹೆಸರನ್ನು ದೊರಕಿಸಿಕೊಟ್ಟದ್ದು ಕನ್ನಡದ ಚಿಕ್ಕ ಚಿಕ್ಕ ಸಿನಿಮಾಗಳು. ಇದನ್ನು ಮರಿಬಾರದು ನಾವು. ಅಂತ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಲಾಗ್ತಿದೆ ನಮ್ಮಲ್ಲಿ. ಇವತ್ತು ಹೊಸ ಪ್ರತಿಭೆಗಳು ಬಂದಿವೆ, ಅನೇಕರು ನಿರ್ಮಾಣ ಮಾಡ್ತಿದ್ದಾರೆ. ಇದರರ್ಥ 50 ಕೋಟಿ 100 ಕೋಟಿ ಹಾಕಿ ಸಿನಿಮಾಗಳನ್ನು ನಿರಾಕರಿಸಬೇಕು ಅಂತ ಹೇಳೋದಿಲ್ಲ. ಒಂದು ಸಿನಿಮಾ, ಒಂದು ವಲಯ, ಒಂದು ಕ್ಷೇತ್ರ ಅಂದಾಗ ಬೇರೆ ಬೇರೆ ಮಾದರಿ ಇರುತ್ತೆ. ಸಾಹಿತ್ಯದಲ್ಲಿ ಹೇಗೆ ಮಾದರಿನೋ ಸಿನಿಮಾದಲ್ಲೂ ಬೇರೆ ಬೇರೆ ಮಾದರಿಗಳು ಇರುತ್ತೆ. ನನ್ನಿದೇನಂದ್ರೆ, ಕೋಟಿ ಸಿನಿಮಾಗಳನ್ನು ಉಳಿಸಿದಾಗೆ ಲಕ್ಷ ಸಿನಿಮಾಗಳನ್ನು ಉಳಿಸಬೇಕು ಅನ್ನೋದು ಅಷ್ಟೇನೇನೆ. ಅದಕ್ಕೆ ವಿಶೇಷವಾಗಿ ಸರ್ಕಾರದ ಸಹಾಯದ ಅಗತ್ಯನೂ ಇರುತ್ತೆ ಇಂಥ ಸಿನಿಮಾಗಳಿಗೆ. ಈಗ ಒಂದು ಕಾಲದಲ್ಲಿ ವಿತರಕ ಸಿಗಲ್ಲ, ಥಿಯೇಟರ್ ಸಿಗಲ್ಲ ನಮ್ಮ ಸಿನಿಮಾಗಳಿಗೆ ಅಂತ ಒಂದು ದೂರು ಹೇಳ್ತಾ ಇದ್ದ ಕಾಲ ಇತ್ತು. ವಿತರಕರು ಸಿಕ್ಕಿ, ನಮಗಂತೂ ಸಿಕ್ಕಿದ್ದಾರೆ, ಇಲ್ಲೇ ಕೂತಿದ್ದಾರೆ, ಮಾರ್ ಸುರೇಶ್. ನಮ್ಮ ಸಿನಿಮಾನ ಮುಂದಿನ ತಿಂಗಳು, ಬಹುಶಃ ಕೊನೆ ವಾರದಲ್ಲಿ ಈ ಸಿನಿಮಾನ ಥಿಯೇಟರ್ಗಳಲ್ಲಿ ನಾವು ಬಿಡುಗಡೆ ಮಾಡ್ತಿದ್ದೇವೆ. ಆ ನಂತರದಲ್ಲಿ ಊರೂರಿಗೆ ಜನಗಳ ಹತ್ರ ತಗೊಂಡು ಹೋಗ್ತೇವೆ. ಅದು ನನ್ನ ಅನೇಕ ಸಿನಿಮಾಗಳನ್ನ ಚಿತ್ರಯಾತ್ರೆ ಅನ್ನೋ ಹೆಸರಿನಲ್ಲಿ ಹಣ ಕೊಟ್ಟು ನೋಡಾಕ್ ಮಾಡಿ ಒಂದೊಂದು ಊರಲ್ಲೂ ಇಡೀ ಕರ್ನಾಟಕವನ್ನ ನಾನು ನಮ್ಮ ಅನೇಕ ಚಿತ್ರಗಳನ್ನು ತಲುಪಿಸಿದ್ದೇವೆ. ಇದು ಬಿಡುಗಡೆ ಆದ ನಂತರದ ಹಂತದಲ್ಲಿ ಆ ಕೆಲಸ ಮಾಡ್ತೇವೆ. ಬಿಡುಗಡೆ ಆಗ್ತಾ ಇದೆ. ಈಗ ವಿತರಕರು ಸಿಗ್ಬೋದು, ಥಿಯೇಟರ್ನು ಸಿಗ್ಬೋದು, ಆದ್ರೆ ಪ್ರೇಕ್ಷಕರು ಸಿಗ್ಬೇಕಲ್ಲ. ಸೊ ಈ ತರದ ಒಂದು ಸಮಸ್ಯೆ ಈ ಕಲಾತ್ಮಕ ಅಥವಾ ಪ್ರಯೋಗಾತ್ಮಕ ಅನ್ನುವಂಥ ಚಿತ್ರಗಳು ಎದುರಿಸ್ತಾ ಇರೋ ಸಂದರ್ಭದ ಒಳಗಡೆ ಅನೇಕ ಬಿಕ್ಕಟ್ಟುಗಳಿವೆ. ಇಂಥ ಸಿನಿಮಾನ ಒಂದು ಕುಟುಂಬ ಹೋಗಿ 1000 ರೂಪಾಯಿ ಕೊಟ್ಟು ಸಿನಿಮಾ ನೋಡೋದಿದೆಯಲ್ಲ, ಅದು ಕಷ್ಟಕರವಾದ್ದು ಯಾವುದೇ ಸಿನಿಮಾ. ನಾನು ಬಹಳ ಹಿಂದೆ ಈ ಮಾಧ್ಯಮದ ಮಿತ್ರರ ಮುಖಾಂತರವಾಗಿ ಸರ್ಕಾರ ಕೇಳಕ್ ಇಷ್ಟಪಡ್ತೀನಿ. ವಿಧಾನಸೌಧ ಬಹಳ ಹತ್ತಿರದಲ್ಲಿದೆ, ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಹಿಂದೊಮ್ಮೆ ಹಿಂದಿನ ಮುಖ್ಯಮಂತ್ರಿಗಳು ಭಾಗವಹಿಸಿದ ಸಭೆಯಲ್ಲಿ ನಾನೊಂದು ಸಲಹೆಯನ್ನ ಕೊಟ್ಟಿದ್ದೆ. ಕೇರಳದಲ್ಲಿ ಅನೇಕ ಮಿನಿ ಚಿತ್ರಮಂದಿರಗಳಿವೆ. ಗರಿಷ್ಠ 150 ಸೀಟ್ಗಳು ಮಾತ್ರ ಇರುತ್ತವೆ. ಅಲ್ಲಿರುವ ಚಲನಚಿತ್ರ ಅಕಾಡೆಮಿಯ ನೇತೃತ್ವದಲ್ಲಿಯೇ ಅಂತ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಮಲಯಾಳಿ ಸಿನಿಮಾಗಳ ಸ್ವರೂಪವನ್ನು ನೀವು ಗಮನಿಸಿ, ಹೇಗಿರುತ್ತೆ ಅನ್ನೋದು ನೀವು ಗಮನಿಸಬಹುದು. ಹಾಗೆ ಕರ್ನಾಟಕದಲ್ಲಿ ಸರ್ಕಾರವೇ ನಡೆಸ್ತಾ ಇದ್ದಂತಹ 2 ಚಿತ್ರಮಂದಿರಗಳಿದ್ವು. ಪುಟ್ಟಣ ಒಂದರಂತೆ ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಮೊದಲ ಆಗ್ರಹ. ಅದನ್ನು ಹೇಳಿದಾಗ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ರು. ಇದು ಸರಿಯಾದ ಸಲಹೆ, ಪ್ರಯೋಗಾತ್ಮಕವಾಗಿ ಒಂದೊಂದು ಜಿಲ್ಲೆಗೆ ಮಾಡ್ತೇವೆ, ಹೆಚ್ಚು ಅಂದ್ರೆ 150 ಸೀಟ್ ಇರ್ಬೇಕಷ್ಟೇ, 100ರಿಂದ 150. ಎಲ್ಲಿ ನಿರ್ಮಾಣ ಮಾಡ್ಬೋದು ಅದನ್ನ ಅಂದ್ರೆ, ಸರ್ಕಾರವೇ ನಿರ್ಮಾಣ ಮಾಡಿರುವಂತ ಅನೇಕ ರಂಗಮಂದಿರಗಳಿವೆ, ಕಲಾಭವನಗಳಿವೆ, ಬಹಳ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ. ಆ ಕಾಂಪೌಂಡ್ ಒಳಗಡೆ ಎಷ್ಟು ಜಾಗ ಇದೆ ಅಂದ್ರೆ ಒಂದು ಥಿಯೇಟರ್ ಕಟ್ಬೋದು ಅಷ್ಟು ಜಾಗ ಇದೆ. ಅಲ್ಲಿ ಮಾಡೋಕ್ ಸಾಧ್ಯ. ಒಂದ್ ಕಡೆ ನಾಟಕ ನಡೀತಿರುತ್ತೆ, ಇನ್ನೊಂದ್ ಕಡೆ ಸಿನಿಮಾ ನಡೀತಿರುತ್ತೆ. ಹಾಗೆ ಮಾಡೋದಕ್ಕೆ ಸಾಧ್ಯ ಇದೆ. ರೆಡಿ, ಏನೇನು ಮಾಡ್ಬೇಕು ಹೇಳಿ. ಹಾಗೆ ಇಂಗ್ಲಿಷ್ ಪದಗಳು, ಆ ಒಂದು ಗ್ಲಾಮರು, ಅದು ನೋಡಿರ್ತೀವಿ. ಬಟ್ ಇವತ್ತು ಒಂಥರ ಆತ್ಮಶುದ್ಧಿ ಆದಂಗೆ ಅನ್ನಿಸ್ತು ಸರ್. ಇಲ್ಲಿ ಬಂದಿದ್ದೀವಿ, ವಾತಾವರಣ, ತಮ್ಮ ಕನ್ನಡ ಭಾಷೆ, ತಮ್ಮ ನಾಲೆಡ್ಜು, ನಿಮ್ಮ ಜೊತೆ ಮಾತಾಡೋದು ಒಂದು 10 ನಿಮಿಷ
ಎಷ್ಟೊಂದು ವಿಷಯಗಳು, ಎಷ್ಟು ವಿಷಯ ನಮ್ಗೆ ಗೊತ್ತೇ ಇಲ್ಲದಿರೋದಿದೆಯಲ್ಲ ಅನ್ನೋದೆಲ್ಲ ಭಾಳ ಖುಷಿ ಆಯಿತು. ಒಂದು ಎಜುಕೇಷನ್ ಥರ ಇತ್ತು ನನಗೆ ಇಲ್ಲಿ ಬಂದಿದ್ದು, ಭಾಳ ಸಂತೋಷ. ಆ್ಯಂಡ್ ಕಿಶೋರ್ ಸರ್ ಅವರ ದೊಡ್ಡ ಅಭಿಮಾನಿ ನಾನು. ಅವ್ರು ಮಾತ್ರ ಇಂಥ ಪಾತ್ರಗಳು ಅಷ್ಟು ಚೊಕ್ಕವಾಗಿ ಮಾಡೋಕ್ಕಾಗೋದು, ಭಾಳ ಖುಷಿ ಇದೆ. ಆ್ಯಂಡ್ ಶಮಿತಾ ಮಲ್ನಾಡ್ ಅವರು, ಶಿ ಈಸ್ ಮೈ ಸಿಸ್ಟರ್, ಅವರು ಅದ್ಭುತವಾಗಿ ಸಂಗೀತ ಮಾಡ್ತಾರೆ. ಈ ಥರದ್ದು ಭಾಳ ಒಳ್ಳೊಳ್ಳೆ ಕೆಲಸಗಳು ಅವ್ರ ಕಡೆಯಿಂದ ಆಗಿದೆ. ಆ್ಯಂಡ್ ಒಂದು ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಭಾಳ ಸಕ್ಸಸ್ಫುಲ್ ಜಾಗದಲ್ಲಿ ನಿಂತಿದ್ದೀರಾ, ಭಾಳ ಖುಷಿ ಆಗ್ತಿದೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಈ ಒಂದು ಚಿತ್ರ ದೊಡ್ಡ ಯಶಸ್ವಿ ಆಗಲಿ. ಸರ್ ಹೇಳಿದಂಗೆ ಅವರ ಆಸೆಗಳು ಗೌರ್ಮೆಂಟ್ ಇದನ್ನು ತಿಳ್ಕೊಂಡು ಎಲ್ಲ ನಡೀಲಿ. ಅಲ್ಲಿಂದನೇ ಈ ಬೀಜ ಬಿತ್ತಿದ್ರೆ ಖಂಡಿತ ಅವ್ರು ಕನ್ನಡದ ರೈಟರ್ಸ್ ಏನಿಲ್ಲ ಅಂತ ಇದ್ದೀವಿ, ಅದಕ್ಕೆ ನಾಂದಿಯಾಗಿ ನೀವು ಹೇಳಿದ ಮಾತುಗಳು ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಅಂದರೆ ಒಬ್ಬ ಗಾಯಕಿಯಾಗಿ ಸುಮಾರು ವರ್ಷಗಳು ಬೇರೆ ಬೇರೆ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರ ಜೊತೆನಲ್ಲಿ ಕೆಲಸ ಮಾಡುವಂತಹ ಒಂದು ಅವಕಾಶವನ್ನು ದೇವರು ಕೊಟ್ಟರು. ಅದರ ಮುಖಾಂತರ ನಾನು ಹಾಡುಗಳನ್ನ ಹಾಡ್ಕೊಂಡು ಬರ್ತಾ ಇದ್ದೆ, ಬಹಳಷ್ಟು ಕಲಿತಾ ಇದ್ದೆ. ಆ ಸಂದರ್ಭದಲ್ಲೇ ಬರಗೂರು ರಾಮಚಂದ್ರಪ್ಪ ಅವರು ನನ್ನ ಯಾವುದೋ ಬೇರೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದನ್ನು ಮತ್ತು ಒಂದು ಟಿ ವಿ ರಿಯಾಲಿಟಿ ಶೋನಲ್ಲಿ ನಾನು ಸಂಗೀತ ಮಾಡಿದ್ದನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರ ಬೆಕ್ಕು ಸಿನಿಮಾಗೆ ಮೊದಲ ಬಾರಿಗೆ ನನಗೆ ಸಂಗೀತ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಅದು 2015ನಲ್ಲಿ. ಆ ಒಂದು ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಒಂದು ಹಾಡಿಗೆ ಅಂದರೆ ನಾನೇ ಹಾಡು ಬಂತು. ಆ ಒಂದು ಜರ್ನಿ ಇವಾಗ 8ನೇ ಸಿನಿಮಾ ಅವರ ಒಂದು ನಿರ್ದೇಶನದಲ್ಲಿ ಮಾಡ್ತಾ ಇರುವಂಥದ್ದು. ನಾನು ಸಂಗೀತ ನಿರ್ದೇಶನವನ್ನ ಕೆಲಸ ಮಾಡೋದಕ್ಕೆ ತುಂಬ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋವಂಥ ಒಂದು ಏನಿದೆ ಲಿಮಿಟೇಷನ್ಸು, ಅದರಲ್ಲಿ ಕೆಲವೊಂದು ಮಾತ್ರ ಅವ್ರು ಮುಂಚೆನೇ ಹೇಳ್ತಾರೆ, ಈ ಥರ ಇರಬೇಕು, ಹೀಗಿದ್ರೆ ಆ ಒಂದು ಸಿನಿಮಾದ ಕಥೆಗೆ, ಓಟಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಕಂಪೋಸಿಷನ್ ಇರಲಿ, ಮತ್ತು ಯಾವ ಸಂದರ್ಭ, ಇಡೀ ಸಿನಿಮಾವನ್ನು ಸಂಪೂರ್ಣವಾಗಿ ಈ ಥರ ಇರುತ್ತೆ ಸಿನಿಮಾ ಅನ್ನೋದನ್ನ ಕಥೆಯನ್ನು ಹೇಳಿ ನಮಗೆ ಒಂದಷ್ಟು 2-3 ಕಂಪೋಸ್ ಮಾಡಿ ನಾನು ಅವ್ರಿಗೆ ಕೇಳಿಸಿದಾಗ ಅವರು ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅವರು ಸಾಹಿತ್ಯವನ್ನು ಬರೆದು ಸಂಗೀತವನ್ನು ಮಾಡೋದಕ್ಕೆ ಹೆಚ್ಚು ನನಗೆ ಕೊಟ್ಟಿರೋದರು. ಈ ಒಂದು ಜರ್ನಿನಲ್ಲಿ ತುಂಬಾ ಕಲ್ತಿದ್ದೀನಿ ಅವರ ಜೊತೆಯಲ್ಲಿ. ಈ ಒಂದು ಸಿನಿಮಾದಲ್ಲಿ ಮಹಾಕವಿಯಲ್ಲಿ ನಾನು ಕಂಡುಕೊಂಡಂತೆ 9ನೇ ಶತಮಾನದಲ್ಲಿ ಯಾವ್ಯಾವ್ದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಲಿಲ್ಲ, ಅದನ್ನೆಲ್ಲ ಉಪಯೋಗಿಸ್ಬೇಡಿ ಅಂತ ಫಸ್ಟೇ ಹೇಳಿದರು. ಯಾವುದನ್ನು ಉಪಯೋಗಿಸಬಹುದು ನೋಡಿ, ಮತ್ತು ತುಂಬ ಸಿಂಪಲ್ ಆಗಿರಬೇಕು. ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾದಂಥ ಒಂದು ಹಾಡನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ರೀತಿಯಲ್ಲೇ ಇರಬೇಕು ಅನ್ನೋವಂಥದ್ದು ಅವರ ಆಶಯ ಆಗಿತ್ತು. ಆ ಆಶಯಕ್ಕೆ ಧಕ್ಕೆ ಬಾರ್ದಂಗೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತು ನನ್ನ ಅದೃಷ್ಟ ಅಂದ್ಕೊಳ್ತೀನಿ, ಈ ಸಿನಿಮಾದಲ್ಲಿ ಇಷ್ಟೆಲ್ಲ ಸಿನಿಮಾಗಳು ಅವರ ಅಂಡರ್ ನಾನು ಕೆಲಸ ಮಾಡಿರೋದ್ರಲ್ಲಿ ಇದೊಂದು ಸ್ವಲ್ಪ ವಿಭಿನ್ನ ಯಾಕಿತ್ತು ಅಂತಂದರೆ, ಇದರಲ್ಲಿ ಪಂಪನ ಕಾವ್ಯಕ್ಕೆ ಒಂದು ಕಂಪೋಸ್ ಮಾಡುವಂಥದ್ದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ. ಯಾಕೆಂದರೆ ಅದು ಹಳೆಯ ಮಟ್ಟುಗಳು ರೀತಿನಲ್ಲಿ ಬರಬೇಕು ಅನ್ನೋವಂಥದ್ದು, ಮತ್ತು ಆ ಪದಗಳನ್ನು ಹೇಳೋದೇನೆ ನಮಗೆ ಕಷ್ಟ. ಅದನ್ನು ಬಹಳ ಚೆನ್ನಾಗಿ ಅವರು ಇದು ಹೀಗೆ ಇರಬೇಕು, ಇದು ಇಲ್ಲಿ ಕಟ್ ಆಗಬೇಕು, ಇಲ್ಲಿ ಏನೋ ಶುರು ಆಗಬೇಕು, ಮತ್ತು ಈ ಯಾವ ಥರದಲ್ಲಿ ಪ್ರೊನೌನ್ಸಿಯೇಷನ್ ಇರಬೇಕು. ಒಂದು ಚೂರು ತಪ್ಪಾದ್ರೂ ಕೂಡ ಆದಿಕವಿ ಪಂಪನಿಗೆ, ಅವನ ಕಾವ್ಯಕ್ಕೆ, ಅವರ ಒಂದು ಇದಕ್ಕೆ ತಪ್ಪು ಮಾಡ್ದಂಗೆ ಆಗತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಅವರು ಪ್ರತಿಯೊಂದನ್ನು ಬರೆದು ಅದನ್ನ ಆಡಿಯೋದಲ್ಲಿ ಅವರು ಹೇಳಿ ಯಾವ ಥರ ಇರಬೇಕು, ಯಾವ ಥರ ಉಚ್ಚಾರಣೆ ಇರಬೇಕು, ಮಹಾಪ್ರಾಣ ದೀರ್ಘ ಎಲ್ಲನ ಹೇಳ್ಕೊಟ್ಟು ಅದಾದ ನಂತರ ಅದನ್ನ ಕಂಪೋಸ್ ಮಾಡಿ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಮೊದಲನೇ ಆದಿಕವಿಯ ಆ ಸಾಲುಗಳನ್ನು ನೋಡೋದು, ಕೇಳೋದು, ಓದೋದೇ ಒಂದು ರೋಮಾಂಚನ. ಅದಕ್ಕೆ ಒಂದು ಸಣ್ಣ ಮಟ್ಟದಲ್ಲಿ ನನ್ನ ಒಂದು ಪ್ರಯತ್ನವನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ರಲ್ಲ, ಅದು ನನಗೆ ತುಂಬಾ ಯಾವಾಗಲೂ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಆ್ಯಂಡ್ ಈ ಒಂದು ಹಾಡನ್ನು ಹಾಡಿದ್ದು ನಮ್ಮ ಎಲ್ಲರ ಬಹಳ ಇಷ್ಟವಾದಂತಹ ಪ್ರಖ್ಯಾತ ಗಾಯಕರು ರಾಜೇಶ್ ಕೃಷ್ಣನ್ ಅವರು ಹಾಡನ್ನು ಹಾಡಿರೋದು. ಅದರ ಸಾಹಿತ್ಯವನ್ನು ಸರ್ ಅವರೇ ಬರೆದಿದ್ದಾರೆ. ಮನುಷ್ಯ ಜಾತಿ ತಾನೊಂದೇವಲಂ ಆ 2 ಸಾಲುಗಳನ್ನ ಪಂಪಂದಿಟ್ಕೊಂಡು ಇನ್ನು ಉಳಿದ ಅದ್ಭುತವಾದಂತಹ ಸಾಲನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನೀವೆಲ್ಲರೂ ಕೇಳಿದ್ದೀರಾ ಜಾತಿ ಧರ್ಮ ಎಲ್ಲ ಇವಾಗ ಏನು ನಡೀತಾ ಇದೆ ಅಂತ.
ಆ್ಯಂಡ್ ಇಡೀ ಸಿನಿಮಾದಲ್ಲಿ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ನಮ್ಗೆ ರೀ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ರೋಮಾಂಚನ ಆಗ್ತಾ ಇತ್ತು. ಒಂದೊಂದು ಡೈಲಾಗ್ಸ್, ಒಂದೊಂದು ಸನ್ನಿವೇಶಗಳು ಇವಾಗಿನ ಕಾಲದಲ್ಲಿ ಈಗ ಏನು ನಾವು ನೋಡ್ತಿದ್ದೀವೋ ಅದೇ ರಾಜಕೀಯ ವ್ಯವಸ್ಥೆ, ಅದನ್ನೇ ಅವ್ರು ಎಷ್ಟು ಚೆನ್ನಾಗಿ ವಿಡಂಬನೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಮ್ಯೂಸಿಕ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಡೈಲಾಗ್ಸನ್ನು ಇವಾಗ ಹಾಗೆ ನಡೀತಾ ಇದೆ ಅಲ್ವಾ, ಇವಾಗ ಹಾಗೆ ನಡೀತಾ ಇದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಅದ್ಭುತವಾದಂಥ ಚಿತ್ರಕ್ಕೆ ನನ್ನನ್ನು ಸಂಗೀತಕ್ಕೆ ಆಯ್ಕೆ ಮಾಡೋಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಆ್ಯಂಡ್ ಆ ಮಟ್ಟುಗಳನ್ನು ಹಾಡಿರೋದು ಸಂತೋಷ್ ದೇವ್ ಅನ್ನೋಂಥ ಒಬ್ಬ ಉದಯೋನ್ಮುಖ ಗಾಯಕರು, ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್. ಸೊ ಇವರಿಬ್ಬರು ಈ ಚಿತ್ರದಲ್ಲಿ ಹಾಡಿದ್ದಾರೆ. ನನ್ನ ಹತ್ರ ಹಾಡಿಸಿಲ್ಲ ಈ ಸರಿ, ಬರೀ ರೀ ರೆಕಾರ್ಡಿಂಗಲ್ಲಿ ಮಾತ್ರ ಬಿಟ್ಸ್ ಹಾಡಿದ್ದೀನಿ ನಾನು. ಹಾಗೇನೆ ಇವತ್ತಿನ ಒಂದು ವಿಶೇಷವಾದಂಥ ಹಾಡುಗಳ ಬಿಡುಗಡೆಗೆ ನನ್ನ ಪ್ರೀತಿಯ, ನಾನು ಅವ್ರನ್ನ ಅಣ್ಣವರು ಅಂತಲೇ ಕರೆಯೋದು, ಅವ್ರ ಅಕ್ಕವರೇ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದಂಥ ಬಾಂಧವ್ಯ ಇದೆ ಅವರ ಫ್ಯಾಮಿಲಿನಲ್ಲಿ ಕೂಡ. ಅವರ ಗೀತಾ ಅರ್ಜುನ್ ಇರ್ಬೋದು, ಅವರ ಅಮ್ಮ ಇರ್ಬೋದು, ಮಗಳಿರ್ಬೋದು, ಅವರೆಲ್ಲರೂ ನನಗೆ ಒಂದು ಕುಟುಂಬದ ರೀತಿಯಲ್ಲೇ. ಅಪ್ಪಾಜಿಯವ್ರ ಮನೆ ಹೇಗೋ ಅದೇ ಥರನೇ ಅರ್ಜುನ್ ಅವ್ರ ಮನೆ ಕೂಡ. ಅವರು ಇವತ್ತು ಬರ್ತಾರೆ ಅಂತ ಸರ್ ಹೇಳಿದಾಗ ಆ್ಯಕ್ಚುಲಿ ಅಪ್ಪಾಜಿ ಫಸ್ಟೇ ಮಾತಾಡ್ಕೊಂಬಿಟ್ಟಿದ್ರು, ನಂಗೆ ಗೊತ್ತಿರಲಿಲ್ಲ. ಅರ್ಜುನ್ ಜನ್ಯ ಅವ್ರು ಬರ್ತಾ ಇದ್ದಾರೆ ಅಂದಾಗ ತುಂಬಾ ಖುಷಿ ಆಯಿತು. ಒಂದು ದೊಡ್ಡ ಸರ್ಪ್ರೈಸ್ ನನಗೆ ಅಪ್ಪಾಜಿ ಕೊಟ್ಟಿದ್ದು, ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಯಾಕೆಂದರೆ ನನ್ನ ಆ ಜರ್ನಿನಲ್ಲಿ ಬಹಳ ಅದ್ಭುತವಾದಂಥ ಹಾಡುಗಳನ್ನು ಅರ್ಜುನ್ ಅವ್ರ ಜನ್ಯ ಅವ್ರು ಕೊಟ್ಟಿದ್ದಾರೆ. ಮಧುರಾಪಿ ಸುಮತಿಗೆ ಇರ್ಬೋದು, ಚುಟು ಚುಟು ಇರ್ಬೋದು, ನೀರಿಗೆ ಬಾರೆ ಇರ್ಬೋದು, ಎಷ್ಟೊಂದು ಹಾಡುಗಳು. ಅವ್ರಿಗೆ ಹಾಡಿರೋ ಹಾಡುಗಳೆಲ್ಲ ನನ್ನ ಹಿಟ್ ಲಿಸ್ಟ್ನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಅನ್ನೋರೇ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂಥ ರವಿ ಸರ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ಈ ಜರ್ನಿ ಹೀಗೆ ಇರಲಿ, 25, 35, 45, 50 ಆಗಲಿ, ಎಲ್ಲದಕ್ಕೂ ನಾನೇ ಮ್ಯೂಸಿಕ್ ಮಾಡಲಿ. ಅದನ್ನು ತುಂಬ ಪ್ರಮಾಣವಾಗಿ ಮಾಡಿರ್ತಾರೆ ಅನ್ನೋ ಗ್ಯಾರಂಟಿ ನಾನು ಕೊಡಬಲ್ಲ. ಯಾಕಂದರೆ ಬರ್ಗೂರು ಸರ್ ಹ್ಯಾಂಡಲ್ ಮಾಡಿದ್ದೆ. ಬರ್ಗೂರು ಸರ್ ಸಿನಿಮಾ ಅಂದರೆ ಅದು ಬರೀ ಮನೋರಂಜನೆ ಮಾಧ್ಯಮ ಅಲ್ಲ, ಅದು ಪ್ರೇಕ್ಷಕರೊಂದಿಗಿನ ಸಂವಾದ. ಸಾಹಿತ್ಯಿಕವಾಗಿ ಎಲ್ಲ ರೀತಿಯಲ್ಲೂ ಪ್ರೇಕ್ಷಕರೊಂದಿಗಿನ ಒಂದು ಸಂವಾದ, ಅವರ ಮನಸ್ಸಿನಲ್ಲಿ ಒಂದು ಚಿಂತನೆಯನ್ನು ಹುಟ್ಟಾಕುವಂಥ ಒಂದು ಸಾಧನ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಇವಾಗಲೇ ಮಾತಾಡಿದ್ರೆ ಗೊತ್ತಿಲ್ಲ, ನನಗೆ ಮಾತಾಡ್ಬೋದು, ಸರ್ ಮಾತಾಡಲಿಲ್ಲ, ನಾನು ಮಾತಾಡ್ತಿಲ್ಲ. ಮುಖ್ಯವಾಗಿ ಇದು ಆಡಿಯೋ ರಿಲೀಸ್, ಈ ಸಿನಿಮಾದ ಆಡಿಯೋ ರಿಲೀಸ್. ಈ ಸಿನಿಮಾದ ಸಂಗೀತ ನಾನು ಕೇಳಿದ್ರೆ ನನಗೆ ಬಿಗಿನಿಂಗ್ ಹಾಡು ವಿಲನ್ ರೋಲ್ಗಳೇ ಹೆಚ್ಚಿಗೆ ಮಾಡೋದ್ರಿಂದ ಕಮರ್ಷಿಯಲ್ ಸಿನಿಮಾದಲ್ಲಿ ಹಾಡುಗಳು ಕಡಿಮೆ ಸಿಗುತ್ತಲ್ಲ, ಸೊ ಹಾಡುಗಳು ನಟನೆ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಅದನ್ನು ಪರವಾಗಿಲ್ಲ ಒಂದು ಲೆವೆಲ್ ನಿಭಾಯಿಸಿದ್ದೀವಿ ಅಂದರೆ ಥ್ಯಾಂಕ್ಸ್ ಟು ಬರ್ಗೂರು ಸರ್. ಜೊತೆಗೆ ಮ್ಯೂಸಿಕ್ ಕೂಡ, ಸಂಗೀತ ಕೂಡ. ಪಂಪನ ಕಾವ್ಯಕ್ಕೆ ಸಂಗೀತ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಅಂತ ಅನಿಸುತ್ತೆ ನನಗೆ. ಶಮಿತಾ ಮಲ್ನಾಡ್ ಅವರ ಮ್ಯೂಸಿಕ್ ಪಂಪನ ಕಾವ್ಯಕ್ಕೆ ದನಿಯಾಗಿದೆ ಅಂತ ನನಗನ್ಸುತ್ತೆ. ಪಂಪನ ಕಾವ್ಯದ ಆತ್ಮವನ್ನು ತುಂಬ ಚೆನ್ನಾಗಿ ಜನಗಳು ತೊಗೊಂಡೋಗಿ ತಲುಪಿಸಿದ್ದಾರೆ ಅಂತ ನನಗನ್ಸುತ್ತೆ. ಅಷ್ಟೇನೂ ಇಲ್ಲ, ಇನ್ನು ಹೆಚ್ಚಿಗೆ ಮಾತಾಡೋದು, ಸಿನಿಮಾ ಬಗ್ಗೆ ಏನು ಮಾತಾಡೋದಿಲ್ಲ. ಹಾಗಾಗಿ ಜೊತೆಗೆ ಪಂಪನ ಬಗ್ಗೆ ಸಿನಿಮಾ ಈಗ ಶಮಿತಾ ಹೇಳ್ತಾ ಇದ್ರು, ಇವತ್ತಿಗೂ ಇದೆಲ್ಲ ರಿಲೆವೆಂಟ್ ಆಗಿದೆ ಅನ್ಬೋದು. ಇವತ್ತಿನ ರಾಜಕೀಯ ವ್ಯವಸ್ಥೆ, ಆವತ್ತಿನ ರಾಜಕೀಯ ವ್ಯವಸ್ಥೆ ಎಲ್ಲ ಹೆಚ್ಚು ಕಡೆ ಒಂದೇ ಥರ ಇದೆ ಅನ್ಸುತ್ತೆ. ಇವತ್ತಿಗೂ ರಾಜ್ಯ ಭಾರ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅದರ ಮಧ್ಯ ಒಬ್ಬ ಕಲಾವಿದನ ಕೆಲಸನ ಪಂಪ ಹೇಗೆ ನಿಭಾಯಿಸ್ತಾ ಇದ್ರು ಅದೊಂದು ಮಾದರಿ ಆಗಬಲ್ಲದು ನಮಗೆಲ್ರಿಗೂ, ಕಲಾವಿದರಿಗೆ, ಎಲ್ಲ ಕಲಾ ಮಾಧ್ಯಮಗಳಿರೋ ಕಲಾವಿದರಿಗೂ ಮಾದರಿ ಆಗಬಲ್ಲದು. ಈ ಸಿನಿಮಾ ಮೂಲಕ ನಮ್ಮೆಲ್ಲರಿಗೂ ಒಂದು ಚಿಂತನೆ ಹುಟ್ಟು ಹಾಕಿದ್ರೆ ಅದು ಈ ಸಿನಿಮಾ ಅದು ಸಾರ್ಥಕ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು. ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಬಹುಮುಖ ಪ್ರತಿಭೆ ಅಂತ ನಾನು ಕರಿತೀನಿ. ಅವರು ವೃತ್ತಿನಲ್ಲಿ ಅಧ್ಯಾಪಕರು, ಪ್ರೊಫೆಸರು, ನಾಡೋಜ ಆಗಿದ್ದಾರೆ. ಆದರೆ ಎಲ್ಲ ಕ್ಷೇತ್ರದಲ್ಲೂ ಅವರು ಭಾಷಣ ಮಾಡಿದ್ರೆ ಕೇಳುವಂತಿರುತ್ತೆ, ಅವರು ಪುಸ್ತಕ ಬರೆದ್ರೆ ಓದುವಂತಿರುತ್ತೆ, ಆ ಸಿನಿಮಾಗಳು ನೋಡಿದಾಗ ನೋಡುವಂತೆ ಇರುತ್ತೆ, ಕೇಳುವಂತನೂ ಇರುತ್ತೆ. ಬಹುಶಃ ನನಗನ್ಸುತ್ತೆ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಟೀಚರು ಒಂದು 25 ಸಿನಿಮಾ ಮಾಡಿರೋದು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಮಾಡಿಲ್ಲ, ಬಹುಶಃ ನೀವೊಬ್ಬರೇ ಮಿಸ್ಟರ್ ಫಸ್ಟ್. ಎರಡನೇದು, ಅವ್ರು ಏನೇ ಕೆಲಸ ಮಾಡಲಿ ಅದನ್ನ ಹೃದಯಕ್ಕೆ ಹತ್ತಿರ ಇಟ್ಕೊಂಡು ಮಾಡ್ತಾರೆ. ಅದೇನೋ ಮಾಡಬೇಕು, ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾಟಾಚಾರಕ್ಕೆ ಅವ್ರು ಸಿನಿಮಾ ಮಾಡೋದಿಲ್ಲ.
ಬಹಳ ಅಧ್ಯಯನ ಮಾಡಿ ಪ್ರತಿಯೊಂದು ಸಿನಿಮಾದ ಮೂಲಕ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಸಿನಿಮಾವನ್ನು ಮಾಡ್ತಾರೆ. ಹಾಗಾಗಿ ಅವರ ಅನೇಕ ಸಿನಿಮಾಗಳಲ್ಲಿ 25 ಸಿನಿಮಾಗಳಲ್ಲಿ ನಾನು ಮತ್ತು ಪ್ರಮಿಳಾ ಒಂದು 10-15 ಸಿನಿಮಾ ಮಾಡಿದ್ದೆ. ನಾನಂತೂ 15 ಸಿನಿಮಾ ಮಾಡಿದ್ದೀನಿ. ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಮಹಾಕವಿ ನಾವು ಸಿನಿಮಾ ಮಾಡೋದು ಬಹಳ ಕಷ್ಟ. ಯಾಕೆಂದರೆ ಒಂದು ನಮಗೆ ಆ ಥರದ ಒಂದು ಪ್ರದೇಶಗಳೇ ಸಿಗೋದಿಲ್ಲ. ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ ನಾವು ಕೇಳ್ತಾ ಇದ್ವಿ, ಸರ್ಕಾರದಲ್ಲಿ ನಮ್ಮ ವಾಣಿಜ್ಯ ಮಂಡಳಿಗೆ ಒಂದು 5 ಎಕರೆ ಜಾಗ ಬೇಕು ಬೆಂಗಳೂರಲ್ಲಿ ಅಂತ ಕೇಳಿದಾಗ, ಬೆಂಗಳೂರಲ್ಲ ಸುತ್ತಮುತ್ತ ಇಡೀ ನಮ್ಮ ಗ್ರಾಮಾಂತರ ಆಗ್ಬೋದು ಅಥವಾ ಬೆಂಗಳೂರು ನಗರ ಆಗ್ಬೋದು 1 ಎಕರೆನೂ ಸಿಗೋದಿಲ್ಲ ಅಂತ ಹೇಳಿದ್ರು. ಈ 1 ಎಕರೆ ಜಾಗ ಸಿಗದೆ ಇರಬೇಕಾದ್ರೆ, ಪಂಪನ ಮಹಾಕವಿ ಸಿನಿಮಾ ಮಾಡಬೇಕಾದ್ರೆ ನಮಗೆಲ್ಲೂ ದೀಪಕಂಬಗಳು ಕಾಣಿಸ್ಬಾರ್ದು, ವೈರ್ಗಳು ಇರಬಾರ್ದು, ಬಸ್ ಓಡಾಟ ಇರಬಾರ್ದು. ಇವೆಲ್ಲ ಮಾಡಬೇಕಾದ್ರೆ ಬಹಳ ಕಠಿಣವಾದ ಕೆಲಸ. ಬಹುಶಃ ಆ ಕೆಲಸವನ್ನು ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅವ್ರಿಗೆ ಗೊತ್ತು ಎಲ್ಲಿ ಸಿನಿಮಾ ಮಾಡಬೇಕು, ಯಾವ ಲೊಕೇಶನ್ ಆರಿಸ್ಬೇಕು, ಆ ಮತ್ತೆ ಕಲಾ ಹೆಂಗಿರ್ಬೇಕು ಅನ್ನೋದೆಲ್ಲ ಬಹಳ ಚೆನ್ನಾಗಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. 25ನೇ ಸಿನಿಮಾ. ಈಗ ಈ ಸಿನಿಮಾ ಒಂದು ಹೆಗ್ಗಳಿಕೆ ನಮ್ಮ ತಂಡಕ್ಕೆ ಏನಪ್ಪ ಅಂದರೆ, ಇದು ಹಾಲಿವುಡ್ ಚಿತ್ರೋತ್ಸವದಲ್ಲಿ ಭಾಗಿಯಾಗಿದೆ. ಇನ್ನೇನು ಪ್ರಶಸ್ತಿ ಪ್ರಕಟಣೆ ಆಗಬೇಕಾಗಿದೆ. ಬೆಸ್ಟ್ ಫಾರಿನ್ ಫಿಲ್ಮ್ ಅಂತ ಬರೋದಲ್ಲಿ ನನಗೆ ನಂಬಿಕೆ ಇದೆ. ಯಾಕೆಂದರೆ ಇದು ಒಂದೊಂದು ಫ್ರೇಮು ನಾನು ನೋಡ್ತಾ ಇದ್ದಾಗ ನನಗನ್ನಿಸ್ತು ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ಟಿದ್ದೇನೆ. ಅಂದರೆ ಸುಮಾರು 1000 ವರ್ಷಗಳ ಹಿಂದಿನ ಒಂದು ಚಿತ್ರೀಕರಣ ಮಾಡಬೇಕಂದ್ರೆ ಆ ಲೊಕೇಶನ್ ನೋಡಿದಾಗ ಅನಿಸುತ್ತೆ ಎಷ್ಟು ಶ್ರಮ, ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗುತ್ತೆ. ಮುಖ್ಯವಾಗಿ ಈ ಸಿನಿಮಾ ಮಾಡಬೇಕಾದ್ರೆ ನಾವು ಯಾವತ್ತೂ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತೀವಿ. ಹಾಗಾಗಿ ನಮ್ಮ ಪ್ರಭು ಅವರು ನಿಜವಾಗ್ಲೂ ನೀವು ಪ್ರಭು ಆಗಿದ್ದೀರಾ. ಈ ಸಿನಿಮಾಗೆ ಬಂಡವಾಳ ಹಾಕಿ ಇದಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಾ. ವೃತ್ತಿನಲ್ಲಿ ಅವರು ವಕೀಲರಾದರೂ ಕೂಡ ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ ಸಿನಿಮಾ ಮಾಡೋದ್ರಲ್ಲಿ. ನಿಮ್ಮ ಆಯ್ಕೆನೇ ಮೊದಲು ಸರಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು ಕಿಶೋರ್. ನನಗೆ ಒಂಥರ ವ್ಯಕ್ತಿ ನೋಡಿದಾಗ ಏನಪ್ಪ, ಒಂದು ಕಡೆ ವೀರಪ್ಪನ ರೋಲ್ ಮಾಡ್ತಾರೆ, ಇನ್ನೊಂದು ಕಡೆ ಮಹಾಕವಿ ಮಾಡ್ತಾರೆ, ಪಂಪನ ರೋಲ್ ಮಾಡ್ತಾರೆ. ನನಗೆ ಅವ್ರು ಮೋಟರ್ ಸೈಕಲ್ ಬಂದು ತಕ್ಷಣ ಯಾರಪ್ಪ ಇದು ಅಂದ್ ನೋಡಿದ್ರೆ ನಮ್ಮ ಕಿಶೋರ. ನಿಜವಾಗ್ಲೂ ಒಂಥರ ಅವ್ರನ್ನ ನೀರಿಗೆ ಹೋಲಿಸ್ಬೋದು. ನೀರಿಗೆ ಎಲ್ಲ ಹಾಕಿದ್ರೆ ಎಲ್ಲ ಅದರ ಆಕಾರವನ್ನು ತೆಗೆದುಕೊಳ್ಳೋ ಹಾಗೆ ಅವ್ರು ಮಾಡೋ ಎಲ್ಲ ಪಾತ್ರಗಳು ಕೂಡ ಹಾಗೆ ಇರುತ್ತೆ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಹಾಗೆ ನಮ್ಮ ಹೀರೋಯಿನ್ ಕೂಡ. ಆದರೆ ಈ ಒಂದು ಸಮಾರಂಭಕ್ಕೆ ಒಬ್ಬ ವ್ಯಕ್ತಿ ಬೇಕು, ಇದನ್ನು ಮುಖ್ಯ ಅತಿಥಿಗಳು ಅಂತ ಕರೆದಾಗ ನನಗಂತೂ ಭಾಳ ಇಷ್ಟ. ಅರ್ಜುನ್ ಜನ್ಯ, ನೀವೊಂದು ಹೇಳಿದ್ರೆ ಎಲ್ಲೋ ನಾನು ಸ್ಟೂಡೆಂಟ್ ಆಗಿ ಬಂದಿದ್ದೀನಿ, ಬಹಳಷ್ಟು ಕಲಿತೆ ಅಂತ. ನನ್ನ ಸೌಭಾಗ್ಯ 35 ವರ್ಷದಿಂದ ನಾನು ಇನ್ನೂ ಕಲಿತಾ ಇದ್ದೀನಿ ಇಷ್ಟ ಹತ್ರ. ಪ್ರತಿ ಸಲನೂ ಕಲಿತಾ ಇರ್ತೀನಿ. ಯಾಕೆಂದರೆ ನಾನಿನ್ನೂ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ. ಆದರೆ ಪ್ರತಿ ಸಲ ಅವ್ರ ಹತ್ರ ಹೋಗಿ ಕೂತ್ಕೊಂಡಾಗ ಏನಾದರೂ ಒಂದು ತಿಳುವಳಿಕೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ನಮ್ಮ ಸುರೇಶ್ ಅರಸ್ ಅವರು ಎಡಿಟಿಂಗ್ ಮಾಡಿದ್ದಾರೆ, ನಾಗರಾಜ್ ಅದ್ವಾನಿಯವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಅನೇಕ ಜನ ಕಲಾವಿದರಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ನಟರಾಜ್ ಭಾಳಷ್ಟು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಮಿಸ್ಟರ್ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ 60 ಅಥವಾ 70, 80ರಲ್ಲಿ ಒಂದು ಬದಲಾದ ಒಂದು ಪರಿಸ್ಥಿತಿ. ಅಂದರೆ ಚಿತ್ರಗಳನ್ನು ಒಂಥರ ನೀವು ಆವತ್ತು ಎಕ್ಸ್ಪರಿಮೆಂಟಲ್ ಫಿಲ್ಮ್ ಅಂತ ಕರಿಬೋದಾಗಿತ್ತು, ಪ್ಯಾರಲಲ್ ಸಿನಿಮಾ ಅಂತ ಕರಿಬೋದು. ಆದರೆ ಅವತ್ತು ಬಂದಂಥ ಸಿನಿಮಾಗಳೆಲ್ಲ ಒಂದು ಬದಲಾವಣೆಯನ್ನು ತಂತು. ಅಂದರೆ ಸಿನಿಮಾನ ನೋಡೋಕ್ಕೆ ಬರೀ ಕಮರ್ಷಿಯಲ್ ಎಲಿಮೆಂಟ್ಸೇ ಇರಬೇಕು, ಒಂದು 4 ಫೈಟು, ಒಂದು ಕ್ಯಾಬ್ರೆ ಡ್ಯಾನ್ಸು, ಒಂದು 6 ಹಾಡು ಅನ್ನೋ ಒಂದನ್ನು ಬಿಟ್ಟು ನೈಜತೆ ಕಡೆಗೆ ಗಮನ ಕೊಟ್ಟಂಥ ಸಿನಿಮಾಗಳು ಬಂತು. ಆಮೇಲೆ 80ರಲ್ಲಿ ಕಡಿಮೆ ಆಗ್ತಾ ಹೋಯಿತು. ಆದರೆ ಅದನ್ನು ಉಳಿಸ್ಕೊಂಡು ಬಂದವರು ಕೇವಲ ಅವರು ಒಬ್ಬರೇ ಒಬ್ಬ ವ್ಯಕ್ತಿ ಅಂತಂದರೆ ಬರ್ಗೂರು ರಾಮಚಂದ್ರಪ್ಪ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಸತತವಾಗಿ ಅವ್ರಿಗೆ ಇಷ್ಟವಾದ ಸಿನಿಮಾವನ್ನು ಮಾಡ್ತಾ 25 ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದನ್ನು ಒಂದು ರೀತಿ ನನ್ನ ಪ್ರಕಾರ ಗಿನ್ನೀಸ್ ರೆಕಾರ್ಡ್ ಅಂತಾನೆ ಅನ್ಸುತ್ತೆ. ಸರ್ ಬಂದು ನನ್ನ ಹತ್ರ ಮಾತಾಡುವಾಗ ಈ ಸಿನಿಮಾ ನೀವು ಆಕ್ಟ್ ಮಾಡಬೇಕು, ಇದು ನನ್ನ 25ನೇ ಸಿನಿಮಾ ಅಂದಾಗ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಆ್ಯಕ್ಚುಲಿ ನಂದು ಒಂದು ಗೆಸ್ಟ್ ಸ್ಟೆಪ್ ಇದೆ ಅನ್ಸು.
ನಾನು ಪ್ರತಿ ಸರಿ ಸಾರ್ ಜೊತೆ ಕೆಲಸ ಮಾಡುವಾಗ ನನ್ನ ಕತೆ ಕೇಳಲ್ಲ. ಅವ್ರಿಗೆ ಆ ಪಾತ್ರ ನಾನೇ ಮಾಡ್ಬೇಕು ಅಂತ ಮನ್ಸಲ್ಲಿದ್ದಾಗ ಅವ್ರು ಹೇಳೋದು ಕಮಾ ನೀವು ಈ ಪಾತ್ರ ಮಾಡಿ ಅಂತ. ಹಾಗಾಗಿ ನಾನು ಈ ಸಿನಿಮಾ ಏನೋ ಒಂದು ಸಾರ್ಗೆ ನನ್ನ ಬಗ್ಗೆ ಕಾನ್ಫಿಡೆಂಟ್ ಇದೆ, ನನಗೆ ಸಾರ್ ಬಗ್ಗೆ ಕಾನ್ಫಿಡೆಂಟ್ ಇದೆ. ನಾನು ರಾಜ ಅಡಿಕೇಶ್ವರಿ ಪಾತ್ರ ನಾನು ಮಾಡಿದೆ. ಒಳ್ಳೆ ಅನುಭವ. ಪ್ರತಿ ಸಿನಿಮಾದಲ್ಲೂ ನಾನು ಮಾಡಿದಂಥ ಪಾತ್ರ ಬರ್ಗೂರ್ ಸರ್ ಸಿನಿಮಾದಲ್ಲಿ ನನಗೆ ಸಿಗುತ್ತೆ. ಆ ಪಾತ್ರ ಏನಾದ್ರು ತುಂಬಾ ಚೆನ್ನಾಗಿ ಬಂದಿದ್ರೆ ಅದು ಆಕ್ಟ್ ಮಾಡಿಸಿರೋದು ಸಾರ್ ನನ್ನ ಕೈಯಲ್ಲಿ ಆ ಕೆಲಸ ತಗ್ಸಿರೋದು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡಿದ್ರೆ ಭವಿಷ್ಯ ಸಿನಿಮಾದ ಬಗ್ಗೆ ಜಾಸ್ತಿ ಸ್ವಲ್ಪ ಹೇಳ್ಬೋದಾಗಿತ್ತು. ಇನ್ನ ಪಪ್ಪನ್ ಪಾತ್ರ ಮಾಡಿರೋಂಥ ನಮ್ಮ ಕಿಶೋರ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದೊಂದ್ಸರಿ ನಾನು ಅನ್ಕೊಳ್ತೀನಿ ನಾನೇ ಸಿಂಪ್ಲಿಸಿಟಿ ಇದ್ದೀನಿ ಅಂತ. ಅವರು ನಿಜವಾಗ್ಲೂ ಅವ್ರನ್ನ ನೋಡಿದ್ಮೇಲೆ ಗೊತ್ತಾಯ್ತು ಇನ್ನೂ ನಮ್ಮ ಸ್ವಲ್ಪ ಏನೋ ಒಂಚೂರು ಅಹಂಕಾರ ಅವು ಎಲ್ಲ ಇದೆ ಅಂತ. ವೆರಿ ಗುಡ್ ಆಕ್ಟರ್. ತುಂಬಾ ಕಲ್ತಿದ್ದೀನಿ ನಾನು ಕಿಶೋರ್ ಅವ್ರ ಜೊತೆ. ಇನ್ನ ಮ್ಯೂಸಿಕ್ ಬಂದ್ರೆ ಶಮಿತಾ ಮಲ್ನಾಡ್ ಅವರು ನಿಜವಾಗ್ಲೂ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಕ್ಚುಲಿ ನಾ ಬೇಕು ಅಂತ ಒಂದು ಸಿನಿಮಾ ನಾನು ನಿರ್ಮಾಣ ಮಾಡಿದ್ದೆ, ಸಾರೇ ಅದಕ್ಕೆ ಡೈರೆಕ್ಷನ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ರಾಜ ಪ್ರಶಸ್ತಿನೂ ಬಂದಿತ್ತು. ಅದಾದ್ಮೇಲೆ ನಾಗರಾಜ್ ಆದ್ವಾನಿ ಅವರು ನಿಜವಾಗ್ಲೂ ಪೇಂಟಿಂಗ್ ತರ ದೃಶ್ಯ ಕಾವ್ಯನ ಇದು ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಒಂದೇನಂದ್ರೆ ಈ ತರ ಸಿನಿಮಾ ನಮ್ಮ ಕನ್ನಡ ಜನ ನೋಡಬೇಕು, ಪ್ರೋತ್ಸಾಹಿಸಬೇಕು ಅನ್ನೋದೇ ನನ್ನ ಖುಷಿ. ಯಾಕಂದ್ರೆ ನಾವೇ ಸಿನಿಮಾ ಮಾಡಿ ನಾವೇ ಅದನ್ನು ಖುಷಿ ಪಡೋದ್ರಲ್ಲಿ ಮಜಾ ಇರಲ್ಲ. ಒಬ್ಬ ನಿರ್ಮಾಪಕನಾಗಿ ನನಗದೊಂದು ಆಸೆ ಇದೆ, ಹೆಚ್ಚು ಜನಕ್ಕೆ ಇದು ತಲುಪಬೇಕು ಅಂತ. ಇನ್ನು ಬರ್ಗೂರ್ ಸರ್ ಬಗ್ಗೆ ನಾನು ಹೇಳೋಕ್ಕೊಂದು ಇಷ್ಟಪಡ್ತೀನಿ. ನನ್ಗನ್ಸುತ್ತೆ ಇಂಡಿಯನ್ ಸಿನಿಮಾದಲ್ಲಿ ಆ ಥರ ಒಂದು ಪರ್ಫೆಕ್ಷನ್ ಏನಂತ ಹೇಳಿದ್ರೆ ಅವ್ರು ಬಂದು ನಿರ್ಮಾಪಕನ ಡೈರೆಕ್ಟರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಕರೆದು ಹೇಳಿದ್ರು ಬೇಕು ಅಂತ ಒಂದು ಸಿನಿಮಾ ಮಾಡ್ತೀನಿ, ನಾನು ಇಷ್ಟೇ ದಿನದಲ್ಲಿ ಮಾಡ್ತೀನಿ, ಇಷ್ಟೇ ದುಡ್ಡಲ್ಲಿ ಮಾಡ್ತೀನಿ, ನೀವು ನಿರ್ಮಾಣ ಮಾಡಿ ಕುಮಾರ್ ಅಂದರು. ಸರ್ ಅದು ಹೆಂಗೆ ಸರ್ ಸಾಧ್ಯ ಅದು ಅಂತ ಹೇಳಿದೆ. ಇಲ್ಲ ನೋಡಿ ನಾನು ಮಾಡ್ತೀನಿ ಹಾಗೆ ಹೀಗೆ ಅಂತ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಾವು ಎಸ್ ಅಂತ ಹೇಳಿದ್ಮೇಲೆ ಅಷ್ಟೇ ಬರೀ ನಮ್ದು ದುಡ್ಡು ಕೊಡೋದಷ್ಟೇ, ಮಿಕ್ಕಿದ್ದು ಎಲ್ಲ ನಮ್ಗೆ ಅಲ್ಲಿ ಏನು ಕೆಲಸ ಇರಲ್ಲ. ಸ್ಟ್ರೇಟ್ ಅವೇ ಫಸ್ಟ್ ಕಾಪಿ ನಮ್ಮ ಕೈಗೆ ಬರುತ್ತೆ. ಎಲ್ಲ ಅವ್ರದೇ ಜವಾಬ್ದಾರಿ. ಆ ಒಂದು ವಯಸ್ಸಲ್ಲೇ ಬಹುಶಃ ಆ ಒಂದು ಎನರ್ಜೆಟಿಕ್ ಆಗಿ ಅವ್ರು ಎಲ್ಲ ಕೆಲಸನ ತಗೊಂಡು ಪರ್ಫೆಕ್ಟ್ ಆಗಿ ಮಾಡೋದಿದೆಯಲ್ಲ. ಸರ್ ನಮಸ್ಕಾರ ಸರ್, ವಂಡರ್ಫುಲ್ ಸರ್. ಅದು ಸಾಧ್ಯ ಇಲ್ಲ ಸರ್. ಏನಕ್ಕಂದ್ರೆ ನಾನೊಬ್ಬ ನಿರ್ಮಾಪಕ, ನಮಗೆ ಸಿನಿಮಾ ಶುರು ಮಾಡೋದು ಗೊತ್ತು, ಯಾವಾಗ ನಿಲ್ಲಿಸ್ತೀವಿ ಅನ್ನೋದು ಗೊತ್ತಿಲ್ಲ. ಅದು 50 ದಿನನೂ ಆಗ್ಬೋದು, 80 ದಿನನೂ ಆಗ್ಬೋದು, 100 ದಿನನೂ ಆಗ್ಬೋದು. ಬಟ್ ಸಾಕು ಅದು ನನಗೆ ಪ್ರತಿ ಸರಿನೂ ಅದೊಂಥರ ಮ್ಯಾಜಿಕ್ ಅಂತ ಅನ್ಸುತ್ತೆ. ಇದು ಹೆಂಗೆ ಇದು ಸಾಧ್ಯ? ಆಮೇಲೆ ಈ ಸಿನಿಮಾ ಇದು ತುಂಬಾನೇ ಲೊಕೇಶನ್ಸ್ಗಳಿದೆ. ನಾವೇನು ಆ ಸಾಂಗ್ನ ನೋಡಿದ್ವಿ, ಅದು 75,000 ರೂಪಾಯಿ ಒಂದು ದಿನಕ್ಕೆ ಆ ಲೊಕೇಶನ್ಗೆ. ಅದ್ಭುತವಾಗಿದೆ ಲೊಕೇಶನ್. ಅಲ್ಲಿ ಶೂಟಿಂಗ್ ಮಾಡಿ ಅದು ಯಾವ ಥರ ಅಲ್ಲಿ ಎಲ್ಲಾರನ್ನೂ ಇದು ಮಾಡೋದು, ಕೆಳಗಡೆ ನಮಗೆ ಫೆಸಿಲಿಟೀಸ್ ಇರಲ್ಲ. ನಿಜಲ್ಲೂ ಗ್ರೇಟ್ ಸರ್. ನಿಮ್ಮಲ್ಲಿ ನಾವು ಕಲಿತಾ ಇದ್ದೀವಿ, ಇನ್ನು ಕಲಿಯೋದು ತುಂಬಾ ಇದೆ. ಇನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತ ನಮ್ಮ ಅರ್ಜುನ್ ಅವ್ರ ಬಗ್ಗೆ ನನಗೆ ಹೇಳಕ್ ಒಂದೇ ಒಂದು ಖುಷಿ ಆಗುತ್ತೆ. ನಂಗೆ ಅನ್ಸುತ್ತೆ 28 ವರ್ಷ ಆಗಿರ್ಬೋದೇನೋ. ಅವ್ರ ಫಸ್ಟ್ ಸಿನಿಮಾ ನಾನೇ ಆಡಿಯೋ ರಿಲೀಸ್ ಮಾಡಿದ್ದು. ನೀವು ಮರ್ತಿದ್ದೀರೇನೋ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ ಸ್ಟೇಟಲ್ಲಿ ಒಂದು ಹೊಸಬ್ರು ಮಾಡಿದಂಥ ಸಿನಿಮಾಗೆ ನೀವೇ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ಅವ್ರು ನಮ್ಮ ಹತ್ರ ಔಟ್ಡೋರ್ ಯೂನಿಟ್ ತಗೊಂಡಿದ್ರು. ಆವಾಗ ನಾನು ನೀವು ನೋಡಿದೆ, ಏನು ಇನ್ನೂ ಸ್ಕೂಲ್ ಹುಡುಗರ ಥರ ಇದ್ದಾರೆ ಅಂತೇಳಿ ನಾನು ನಿಮಗೊಂದು ಜೋಕ್ ಮಾಡಿದೆ. ಇಲ್ಲಿ ನೋಡಪ್ಪ, ನೋಡೋಕ್ಕೆ ರಂಗನ್ ಥರನೇ ಇದೆಯಾ, ಒಳ್ಳೇದಾಗ್ಲಿ, ಸಿನಿಮಾ ರಂಗದಲ್ಲಿ ನಿನಗೆ ತುಂಬಾ ಎತ್ತರವಾಗಿ ಬೆಳಿ ಅಂತೇಳಿ ನಾನು ಆರ್ಟ್ಫುಲ್ ಆಗಿ ಬ್ಲೆಸ್ ಮಾಡಿದೆ. ಬಟ್ ನಾನು ಬ್ಲೆಸ್ ಮಾಡಿದೆ ಅಂತ ನೀವು ಬೆಳೆದಿರಿ ಅಂತಲ್ಲ, ನೀವು ಅದಾದ್ರಲ್ಲ ನನಗೆ ಆ ಖುಷಿ, ನನಗೆ ಆ ನೆನಪುಗಳು ಇವತ್ತು ಇದೆ. ಒಳ್ಳೇದಾಗ್ಲಿ ಸರ್. ಅಂತ ಹೇಳಿದ್ರೆ ಬರ್ಗೂರ್ ರಾಮಚಂದ್ರಪ್ಪ ಅವರು ಅಂತ ಹೇಳ್ತಾ ಇದ್ದೀನಿ. ನಾವೆಲ್ಲ ಮೇಸ್ಟ್ ಅಂತ ಹೇಳಿನೇ ಅಭ್ಯಾಸ ಆಗೋಗಿದೆ ಅವರನ್ನು ಕರೆಯೋದು. ಅವರ ಮೊದಲನೇ ಚಿತ್ರದಲ್ಲಿ ನಾನು ಮಾಡಿಲ್ಲ, ಆದರೆ 2ನೇ ಚಿತ್ರದಿಂದ ಅವರು ನಿರ್ದೇಶನ ಫಸ್ಟು ಶುರು ಮಾಡಿ 2ನೇ ನಿರ್ದೇಶನದ ಚಿತ್ರದಲ್ಲಿ ಶುರು ಮಾಡಿದ್ದು. ಈ 25ನೇ ಚಿತ್ರದವರೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇದು ನನಗೆ ಬಹಳ ಖುಷಿಯಿಂದ ಹೇಳ್ಕೊಳ್ಳುವಂಥದ್ದು. ಪ್ರತಿ ಸಿನಿಮಾಗೂ ಅವರು ಎಲ್ಲೋ ಮಧ್ಯದಲ್ಲಿ 1-2 ಕಾರಣಾಂತರಗಳಿಂದ ನಾನು ಮಾಡದೇ ಇರಬಹುದು, ಯಾವುದಾದ್ರೂ ತೊಂದರೆಗಳಿಂದ ನಾನು ಮಾಡಿಲ್ಲ ಅನಿಸುತ್ತೆ, 1-2 ಸಿನಿಮಾ ಅಷ್ಟೇ. ಅದು ಬಿಟ್ಟರೆ 25 ಚಿತ್ರ, ಈ 25ನೇ ಚಿತ್ರದಲ್ಲೂ ನನಗೆ ಅವರು ಅವಕಾಶ ಕೊಟ್ಟಾಗ ನನಗೆ ಸಾಧ್ಯ ಆಗಿರಲಿಲ್ಲ.
ಅಯ್ಯಯ್ಯೋ ಸಾರ್ 25ನೇದ್ರಲ್ಲಿ ನನಗೇನೋ ಮಿಸ್ ಆಗಿಬಿಡುತ್ತೆ, ಮಧ್ಯದಲ್ಲಿ ಒಂದೆರಡು ಹೋಗಿದೆ, ಇದನ್ನು ಮಾತ್ರ ನಾನು ಖಂಡಿತ ಮಿಸ್ ಮಾಡಲ್ಲ ಅಂತ ಹೇಳಿ ನನಗೆ ಏನೇ ಇದ್ರೂ ನಾನು ಬಂದು ಮಾಡೇ ಮಾಡ್ತೀನಿ ಅಂತ ಒಪ್ಪಿಗೆ ಕೊಟ್ಟು ನಾನು ಮಾಡಿದ್ದೀನಿ. ಬಹಳ ಸಂತೋಷದಿಂದ ಬಂದ. ಅವರು ತುಂಬ ಶ್ರದ್ಧೆ, ಶಿಸ್ತು, ಯಾವ ರೀತಿ ಇರ್ತಾರೆ ಅಂತಂದರೆ ನಿಜಕ್ಕೂ ಅವ್ರ ಹತ್ರ ಒಂದು ಡೈಲಾಗ್ ಕೇಳೋಕ್ಕೂ ಹೆದರಿಕೆ ಆಗುತ್ತೆ. ಆ ರೀತಿ ಒಂದು ಬಹಳ ಶಿಸ್ತಿನಿಂದ ಕೆಲಸ ಮಾಡ್ತಾರೆ. ಈಗ ಕುಮಾರ್ ಗೋವಿಂದ್ ಅವ್ರು ಹೇಳಿದ್ರೆ ನೋಡಿ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಅವತ್ತಿನ ಸೀನ್ ಇಷ್ಟು ಸೀನ್ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ, ಕಾರಣಾಂತರಗಳಿಂದ ಆಗಲ್ಲ, ಒಂದು ಸೀನ್ ಇದು ಮಿಕ್ಕಿರುತ್ತೆ. ನಾನು ಅಂದ್ಕೊಳ್ಳೋದು ಇವತ್ತೊಂದು ಸೀನ್ ಮಾಡೇ ಇಲ್ವಲ್ಲ, ಇವತ್ತು ಇವರು ಡೇಟಿನ ಪ್ರಕಾರ ಅದು ಹೆಂಗೆ ಮುಗಿಯುತ್ತೆ ಅಂತ ನಾನು ಅಂದ್ಕೋತೀನಿ. ಆದರೆ ಅದು ಯಾವುದು ಸಂದರ್ಭದಲ್ಲಿ ಮುಗಿಸ್ತಿರ್ತಾರೋ ಗೊತ್ತಿಲ್ಲ, ಆ ಸೀನ್ ಮುಗ್ದಿರುತ್ತೆ. ಆ ರೀತಿ ಅವರ ಅಷ್ಟು ಶಿಸ್ತು, ಆ ಶಿಸ್ತಿನ ಬಗ್ಗೆ ಹೇಳೋಕ್ಕೆ ಸಂತೋಷ ಆಗುತ್ತೆ. ಆ ರೀತಿ ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಈ ಕೆಲಸ ನೋಡಿ ನಮಗೆ ಸಂತೋಷ ಆಗಿ ನಾವು ಸಹ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತಾಯಿ ಅನ್ನೋ ಚಿತ್ರ ಮಾಡಿದು. ಅವರು ಬಹಳ ಸಂತೋಷದಿಂದ ಒಪ್ಪಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದಾಗೆ ಸುಂದರ್ ಹೇಳಿದ್ರು 25 ಮಾಡಬೇಕಿತ್ತು, ಕಾರಣಾಂತರಗಳಿಂದ ಅದು ತಡೆ ಆಯಿತು. 26 ಅಂತ ಅವ್ರು ನೋಡಿ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ, 26 ಮಾಡಿ ಸರ್ ನೀವು. ಸೊ ಈ ರೀತಿ ನನಗೆ ಈಗ ಈ ಸಂದರ್ಭದಲ್ಲಿ ನೆನಪು ಅಂತಂದರೆ ನನಗೆ ರಾಜಲಕ್ಷ್ಮಿ ಅವ್ರು ನೆನಪಾಗ್ತಾರೆ. ಯಾಕೆಂತಂದರೆ ನನ್ನ 2ನೇ ಚಿತ್ರದಿಂದನೂ ಅವರು ನನಗೆ ಒಂಥರ ತಾಯಿ ಸ್ಥಾನ ಅಂತ ಹೇಳ್ಬೋದು. ಆ ರೀತಿ ನಾನು ಅವ್ರ ಜೊತೆಯಲ್ಲಿ ಇದ್ಕೊಂಡು ಬಂದಿದ್ದೀನಿ. ಪ್ರತಿ ಸಲ ಪ್ರತಿ ಚಿತ್ರ ಮಾಡಬೇಕಾದ್ರೆ ನನಗೆ ಅವ್ರು ತುಂಬ ನೆನಪಾಗ್ತಾರೆ. ಇವತ್ತು ಅದು ತುಂಬಾ ನೆನಪಾಯಿತು. ಇದ್ದಿದ್ದೆ ಚೆನ್ನಾಗಿರ್ತಿತ್ತು ಅಂತಲೂ ಅನಿಸುತ್ತೆ. ಆದರೆ ಅವ್ರ ಆಶೀರ್ವಾದ ನಾವೆಲ್ರಿಗೂ ಇದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕಿಶೋರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವ್ರು ಯಾವ ಪಾತ್ರಕ್ಕೂ ಸೈ. ಒಂದು ಕಡೆ ಕಾಕಿ ಕಲರ್ ಬಟ್ಟೆ ಹಾಕ್ಕೊಂಡು ಮಾಡೋದಕ್ಕೂ ಸೈ, ಕಾವಿ ಬಟ್ಟೆ ಹಾಕ್ಕೊಂಡು ಮಾಡೋಕ್ಕೂ ಸೈ. ಆ ರೀತಿ ಅವರು ಎಲ್ಲ ಪಾತ್ರನೂ ಬಹಳ ಚೆನ್ನಾಗಿ ಅಭಿನಯಿಸ್ತಾರೆ. ಈಗ ನೀವು ನೋಡಿದ್ದೀರಾ, ಇದು ಹಿಂದಿನ ಚಿತ್ರಗಳಲ್ಲೂ ನೋಡಿದ್ದೀರಾ, ಅವರ ಪಾತ್ರಗಳು ಹಲವಾರು ಪಾತ್ರಧಾರಿಗಳಲ್ಲಿ ಮಾಡಿದ್ದಾರೆ. ಅದೆಲ್ಲನೂ ಆ ರೀತಿ ಮಾಡ್ತಾರೆ. ಇವತ್ತಿನ ಈ ಚಿತ್ರದಲ್ಲಿ, ಮಹಾಕವಿ ಚಿತ್ರದಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ನಾವು ಜೊತೆಲಿ ಕಾಂಬಿನೇಷನ್ ಆಗಿ ಕೆಲಸ ಮಾಡಿದ್ದೀವಿ. ನಾವು ಕೆಲಸ ಮಾಡಿದಾಗ ಆ ಸನ್ನಿವೇಶಗಳಲ್ಲಿ ಅವರ ಅಭಿನಯ ನಾನು ನಿಜವಾಗ್ಲೂ ಒಂಥರ ರೋಮಾಂಚನ ಆಗೋದು ಕೆಲವೊಂದು ದೃಶ್ಯಗಳಲ್ಲಿ. ಆ ರೀತಿ ಅಯ್ಯೋ ಅವ್ರ ಮುಂದೆ ನಾನು ಮಾಡ್ತೀನಾ ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಆ ರೀತಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರ ಅಭಿನಯಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ಕಿಶೋರ್ ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೆಯೇ ಎಲ್ಲ ಪಾತ್ರಧಾರಿಗಳಾಗಿರ್ಬೋದು. ಸುಂದರರಾಜ್ ಅವ್ರ ಪಾತ್ರ ನಾನು ನೋಡಿಲ್ಲ, ಅದಕ್ಕೆ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ ನಾನು. ನಮ್ಮ ನಾಯಕಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಶಮಿತಾ ಮಲ್ನಾಡ್ ಅವರು ಮ್ಯೂಸಿಕ್. ಚಿತ್ರಗಳು ಅಂದರೆ ಒಂದು ಕೌಟುಂಬಿಕವಾದ ವಾತಾವರಣ ಇರುತ್ತೆ. ನಾನು ಅನೇಕ ಕರಡಿಪುರದಿಂದ ಆರಂಭವಾದ ಒಂದು ಜರ್ನಿ ಇಲ್ಲಿಯವರೆಗೂ ಬಂದಿದೆ. ಬರಗೂರವರ 25ನೇ ಈ ಚಿತ್ರ ಬಹಳ ವಿಶೇಷವಾಗಿ ಹಾಲಿವುಡ್ ಸ್ಪರ್ಧೆಯಲ್ಲಿದೆ. ಭಾರತದ, ಅದರಲ್ಲೂ ಕನ್ನಡದ ಒಂದು ಚಿತ್ರ ವಿದೇಶಿ ವಲಯದ ಸ್ಪರ್ಧೆಯಲ್ಲಿರೋದು ನಾವೆಲ್ಲ ಕನ್ನಡಿಗರು ಸಂತೋಷ ಪಡ್ಬೋದಾದ ಒಂದು ವಿಷಯ. 25 ಚಿತ್ರಗಳ 50 ವರ್ಷಗಳ ಅವರ ಜರ್ನಿ, ಅಸಾಧಾರಣವಾದ ಕಷ್ಟ, ಕಾರ್ಪಣ್ಯ ಮತ್ತು ಪ್ರಶಸ್ತಿಯ ಗೌರವ, ಇವು ಎಲ್ಲವುಗಳ ಸಮ್ಮಿಲನವಾಗಿ ಬರಗೂರವರು ಆರಂಭಿಸಿದ ಚಿತ್ರ ಜೀವನ ಇದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಕನ್ನಡ ಮೇಷ್ಟ್ರೊಬ್ಬರಿಗೆ ಎಷ್ಟು ವೈವಿಧ್ಯವಾದ ಒಂದು ಶಕ್ತಿ ಇದೆ, ಅಭಿವ್ಯಕ್ತಿಯ ಸಾಧ್ಯತೆಗಳು, ಟ್ಯಾಲೆಂಟ್ ಅನ್ನೋಂಥದ್ದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು, ಗಿರೀಶ್ ಕಾಸರವಳ್ಳಿ, ಬರಗೂರು ರಾಮಚಂದ್ರಪ್ಪ ಇವರೆಲ್ಲರೂ ಚಿತ್ರರಂಗಕ್ಕೆ ಬಂದೇ 50 ವರ್ಷ ಆಗಿದೆ. ಅವರು ಚಿತ್ರ ನಿರ್ಮಾಣ ಮಾಡ್ಲಿಕ್ಕೆ ಶುರುವಾಗಿರೋದಕ್ಕೆ ಅರ್ಧ ಶತಮಾನ ಆಗಿದೆ ಅಂದರೆ ಅದು ಕನ್ನಡ ನಾಡಿನ ಒಂದು ವಿಶೇಷವಾದಂತಹ ಹೆಗ್ಗಳಿಕೆಯ ವಿಷಯ. ಮತ್ತು ತಾವು ಮಾಡಿದ 25 ಚಿತ್ರಗಳಿಗೂ ಒಂದಿಲ್ಲೊಂದು ಮತ್ತು ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ ಹೆಗ್ಗಳಿಕೆ ಬರಗೂರವರು. ಬರಗೂರವರು ಸಾಹಿತಿಯಾಗಿ ಎಷ್ಟು ಮುಖ್ಯನೋ ಹಾಗೆ ದೃಶ್ಯದ ಅಭಿವ್ಯಕ್ತಿಯಲ್ಲೂ ಕೂಡ ಅಷ್ಟೇ ಮುಖ್ಯರಾದಂತಹ ನಿರ್ದೇಶಕರು. ಪಂಪನ
ಎರಡೂ ಕಾವ್ಯಗಳನ್ನು ಆಧರಿಸಿ ಅವನ ಇತಿವೃತ್ತವನ್ನು ಇಟ್ಟುಕೊಂಡು ಅಥವಾ ಅವನ ಜೀವನದ ವಿವರಗಳನ್ನು ಆಧರಿಸಿ ಚಿತ್ರಿಸಿರುವಂತಹ ಮಹಾಕವಿ ಕನ್ನಡ ಚಿತ್ರ ಚರಿತ್ರೆಯಲ್ಲೇ ಒಂದು ವಿಶಿಷ್ಟವಾದಂತಹ ಅನೇಕ ಬಗೆಯ ಈ ರೀತಿಯ ಅಂದರೆ ಸಾಹಿತ್ಯ ಮತ್ತು ಅಧಿಕಾರಕ್ಕೂ ಮತ್ತು ಸಾಹಿತ್ಯಕ್ಕೂ ಮತ್ತು ರಾಜಕಾರಣಕ್ಕೂ ಇರುವಂತಹ ಸಂಬಂಧದ ಅನೇಕ ಸೂಕ್ಷ್ಮಗಳನ್ನು ಈ ಚಿತ್ರ ವಿವರಿಸುತ್ತೆ. ಎರಡು ಪ್ರಧಾನವಾದಂತಹ ದೃಶ್ಯಾವಳಿಗಳಿವೆ. ಒಂದು ಆದಿಪುರಾಣದಿಂದ ಭರತ ಬಾಹುಬಲಿಯರ ಸಂಘರ್ಷ ಅಥವಾ ಯುದ್ಧ, ನಮ್ಮಿಬ್ಬರಿಗೆ ಸಂಬಂಧಪಟ್ಟ ಯುದ್ಧ ನಮ್ಮಿಬ್ಬರಿಗೆ ನಡಿಬೇಕೆ ಹೊರತು ನಮ್ಮ ಸಲುವಾಗಿ ಬೇರೆಯವರು ಜೀವತ್ಯಾಗವನ್ನು ಮಾಡಬಾರದು ಅನ್ನುವಂತಹ ಒಂದು ವಿವೇಕವನ್ನು ಕನ್ನಡ ನಾಡಿಗೆ ಮೊದಲು ಕೊಟ್ಟವನು ಪಂಪ. ಆದರೆ ಅದು ಪ್ರಾಕೃತದಲ್ಲಿ ಬಹಳ ದೊಡ್ಡ ಚರ್ಚೆಯ ವಿಷಯ. ಅದು ಆ ಮೀಮಾಂಸೆಯೇ ಇವತ್ತಿಗೂ ನಮ್ಮ ನಡುವೆ ಬೆಳೆದಿದೆ. ಇವತ್ತಿನ ಯುದ್ಧದ ಅನೇಕ ವಿಷಯಗಳನ್ನ ಅದು ಚರ್ಚೆ ಮಾಡುತ್ತೆ. ಪ್ರೀತಿಯ ನಮಸ್ಕಾರಗಳು. ಮಹಾಕವಿ ಪಂಪ ಇದು ಕೇವಲ ಚಿತ್ರ ಅಷ್ಟೇ ಅಲ್ಲ, ನಮ್ಮ ಕನ್ನಡದ ಇತಿಹಾಸ, ಸಾಹಿತ್ಯ ಹಾಗೂ ನಮ್ಮ ಕನ್ನಡದ ಸಂಸ್ಕೃತಿಯನ್ನ ಮುಂಬರುವ ಪೀಳಿಗೆಗೆ ಅಥವಾ ಈ ತಲೆಮಾರಿಗೆ ಪರಿಚಯ ಮಾಡಿಸುವಂತಹ ಒಂದು ಸುಂದರ ಪ್ರಯತ್ನ ಮಾಡಿದ್ದೀವಿ. ಹಾಗೆ ಇಂತಹ ಐತಿಹಾಸಿಕ ಸಾಹಿತ್ಯ ಮಹತ್ವ ಇರುವಂತಹ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಅದೃಷ್ಟನೇ ಅಂತಾನೆ ಅನ್ಕೋತೀನಿ. ಏಕೆಂದ್ರೆ ನಾನು ಈ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಿರೋದು ಪಂಪನ ಪತ್ನಿ. ಈ ಒಂದು ಪಾತ್ರ ತುಂಬಾ ಇತಿಹಾಸ ಹಾಗೂ ಭಾವನೆ ಇರುವಂತ ಪಾತ್ರ. ಇಂಥ ಪಾತ್ರ ನಾನು ಮಾಡಿರೋದು ನನ್ನ ವೃತ್ತಿ ಜೀವನಕ್ಕೆ ತುಂಬಾ ಗೌರವ ತಂದುಕೊಡುತ್ತೆ. ಇಂತಹ ಪಾತ್ರ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಗುರುಗಳು ಬರ್ಗೂರು ರಾಮಚಂದ್ರ ಪ್ರಸಾದ್ ಅವರಿಗೆ ನನ್ನ ಪ್ರೀತಿಯ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಮಿತಾ ಮ್ಯಾಮ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ, ತುಂಬಾ ಅತ್ಯುತ್ತಮ ಲೊಕೇಶನ್ಸ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಸುಂದರಾಜ್ ಸರ್ ಹೇಳಿದಾಗೆ ಆದಿಕವಿ ಅಂತ ಬಂದಾಗ್ಲೇ ನಾವು ಈ ಒಂದು ಪ್ರದೇಶದಲ್ಲಿ ಶೂಟ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದನ್ನ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ನಲ್ಲಿ ನಮ್ಮ ನಿರ್ದೇಶಕರು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದ್ದೀನಿ, ಯಾಕಂದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಸಿನಿಮಾ ಸ್ಕ್ರೀನಿಂಗ್ ಆಗಿತ್ತು. ಅವಾಗ ಸಿನಿಮಾ ನೋಡಿದಾಗ ನನಗೆ ಎಷ್ಟು ಅತ್ಯುತ್ತಮವಾಗಿ ಬಂದಿದೆ ಅಂತ ಅನಿಸ್ತು. ಅಂಡ್ ನಾನು ಕೂಡ ನನ್ನ ಭಾಷೆ ಬೇರೆ, ಅದೇ ಸಿನಿಮಾದಲ್ಲಿರೋ ಚಕ್ಕಲಿ ಪಂಪನ ಪತ್ನಿಯ ಭಾಷೆ ಬೇರೆ. ಆ ಒಂದು ಪಾತ್ರ ನಿರ್ವಹಿಸ್ಬೇಕಾದ್ರೆ ನನ್ನ ಎಫರ್ಟ್ಸ್ ಎಲ್ಲಾನು ಹಾಕಿದ್ದೀನಿ. ಹಾಗೆ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಅನುಭವ ಹಾಗೆ ಅವರ ಒಂದು ಮಾತು ಪ್ರತಿಯೊಂದು ತುಂಬಾನೇ ಕಲಿಸಿದೆ ನನಗೆ ಸಿನಿಮಾ ಮಾಡ್ಬೇಕಾದ್ರೆ. ಹಾಗೆ ಸಿನಿಮಾದಲ್ಲಿ ಎಲ್ಲಾ ಹಿರಿಯ ಕಲಾವಿದರಿದ್ದಾರೆ. ಇಂದ ನಿಮ್ಮೆಲ್ಲರ ಜೊತೆಗೂ ನಾನು ಸ್ಕ್ರೀನ್ ಶೇರ್ ಮಾಡಿರೋದು, ನಿಮ್ಮೆಲ್ಲರ ಜೊತೆಗೆ ಆಕ್ಟ್ ಮಾಡಿರೋದು ಕೂಡ ನನ್ನ ಅದೃಷ್ಟ. ಹಾಗೆ ಕಿಶೋರ್ ಸರ್ ಎಂತಹ ಅತ್ಯುತ್ತಮ ಅಂದ್ರೆ ಒಳ್ಳೆ ಅದ್ಭುತ ನಟ ಅಂತ ನಿಮ್ಮೆಲ್ರಿಗೂ ಗೊತ್ತು. ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದು. ತುಂಬಾ 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 ಸಿಂಪಲ್ ಪರ್ಸನ್ ನಾನು ನನ್ನ ಕೆರಿಯರ್ ಅಲ್ಲಿ ನೋಡಿರುವಂತ ವ್ಯಕ್ತಿಗಳಲ್ಲಿ. ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದು ತುಂಬಾ ಖುಷಿಯಾಗಿದೆ ಸರ್, ಒಂದು ವಿಶೇಷ ಅನುಭವ ಕೂಡ ನನಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕನ್ನಡ ನಾಡು ಸಂಸ್ಕೃತಿ ಹಾಗೆ ಇತಿಹಾಸವನ್ನ ಎತ್ತಿ ಹಿಡಿದಿರುವಂತಹ ಸಿನಿಮಾ ಮಹಾಕವಿ ಪಂಪ. ಇಂತಹ ಸಿನಿಮಾಕ್ಕೆ ನಿಮ್ಮೆಲ್ಲರೂ ಬೆಂಬಲ ಜಾಸ್ತಿನೇ ಇರಬೇಕು. ಆಶೀರ್ವದಿಸಿ, ಬೆಂಬಲಿಸಿ, ಹಾಗೆ ನಿಮ್ಮ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.